ಸವರ್ಣೀಯರಿಂದ ವಿದ್ಯಾರ್ಥಿಗೆ ಜಾತಿ ನಿಂದನೆ, ಕಾನೂನು ವಿದ್ಯಾರ್ಥಿಯನ್ನ ತಡೆದು ಜಾತಿ ನಿಂದನೆ ಮಾಡಲಾಗಿದೆಯಂತೆ. ಜಾತಿ ನಿಂದಿಸಿ ಹಲ್ಲೆಗೈದು ಕೊಲೆ ಬೆದರಿಕೆ ಮಾಡಿರುವಂತ ಆರೋಪ ಕೂಡ ಕೇಳಿಬಂದಿದೆ. ಸವರ್ಣೀಯರಿಂದ ವಿದ್ಯಾರ್ಥಿಗೆ ಜಾತಿ ನಿಂದನೆ ಮಾಡಲಾಗಿರುವಂತ ಆರೋಪ, ಕಾನೂನು ವಿದ್ಯಾರ್ಥಿಯನ್ನ ತಡೆದು ಜಾತಿ ನಿಂದನೆ ಮಾಡಲಾಗಿದೆಯಂತೆ. ಜಾತಿ ನಿಂದಿಸಿ ಹಲ್ಲೆಗೈದು ಕೊಲೆ ಬೆದರಿಕೆಯ ಆರೋಪ ಕೂಡ ಕೇಳಿಬಂದಿದೆ. ಯಾದಗಿರಿಯ ಸುರಪುರದ ನಾಗರಾಳದಲ್ಲಿ ಈ ಘಟನೆ ನಡೆದಿದೆ. ಜಾತಿ ನಿಂದನೆ ಮಾಡಿದವರ ವಿರುದ್ಧ ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಲಾಗಿದೆ. ಸುರಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಾತಿ ನಿಂದನೆ ಮಾಡಿದವರ ವಿರುದ್ಧ ಈಗ ಆಲ್ರೆಡಿ ಪೊಲೀಸರು ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿಕೊಂಡಿದ್ದಾರೆ. ಸುರಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು. ಮಲ್ಲಯ್ಯ ಹುಲಕಲ್, ಅರ್ಜುನ್ ದಿವಡಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇವರ ಹಲ್ಲೆ ಮಾಡಿದಂಥವ್ರು ಅಂತ ದೂರು ನೀಡಿರುವಂಥದ್ದು ವಿದ್ಯಾರ್ಥಿ ದುರ್ಗಪ್ಪ ಹೊಸಮನಿ. ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ, ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ನೀನ್ ಜಾಯ್ತೋದ್ ಹೇಳಿ ನಾವು ಕುರುಬರು ವಿಡಿಯೋ ಮಾಡ ಸುಮ್ಮನೆ ನೀನ್ ಜಾಯ್ತೋದ್ ಅಲ್ಲ ನೀನ್ ಜಾಯ್ತೋದ್ ಅಲ್ಲ ನೀನ್ ಜಾಯ್ತೋದ್ ಹೇಳಿ ನಾವು ಕುರುಬರು ವಿಡಿಯೋ ಮಾಡ ಸುಮ್ಮನೆ ನೀನ್ ಜಾಯ್ತೋದ್ ಅಲ್ಲ ನೀನ್ ಜಾಯ್ತೋದ್ ಅಲ್ಲ ನೀನ್ ಜಾಯ್ತೋದ್ ಹೇಳಿ ನಾವು ಕುರುಬರು ವಿಡಿಯೋ ಮಾಡ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಯಾದಗಿರಿಯ ಪ್ರತಿನಿಧಿ ಗಣೇಶ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ, ಯಾವ ಕಾರಣಕ್ಕೋಸ್ಕರ ಈ ಜಗಳ ಆಗಿರುವಂಥದ್ದಂತೆ, ಮತ್ತೆ ಯಾವ ಕೇಸ್ ಹಾಕಿದ್ದಾರೆ? ಅಟ್ರಾಸಿಟಿ ಕೇಸ? ಎಫ್ಐಆರ್ ದಾಖಲಾಗಿರುವಂಥ ಹಿನ್ನೆಲೆಯಲ್ಲಿ ಅವರಿಬ್ಬರನ್ನ ಏನಾದರೂ ಬಂಧಿಸಿದಾರೆ, ಹೇಗೆ? ಹೌದು ಪೃಥ್ವಿ, ಏನಂತಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಪದೇ ಪದೇ ಏನು ಒಂದು ಜಾತಿ ನಿಂದನೆ ಪ್ರಕರಣಗಳು ಮೇಲಿನ ಮೇಲೆ ಆಗ್ತಾನೆ. ಕಳೆದ ಕೆಲ ತಿಂಗಳ ಹಿಂದೆಯೂ ಕೂಡ ಅಂಗಡಿಗೆ ಏನು ದಲಿತರನ್ನ ಅಂಗಡಿಗೆ ಕೊಡಬಾರದು, ಮಕ್ಕಳಿಗೆ ಪೆನ್ ಕೂಡ ಕೊಡಲಿಲ್ಲ, ಅಂತಹ ಘಟನೆಗಳು ನಡೆದಿದ್ವು. ನಿಜಕ್ಕೂ ಯಾದಗಿರಿ ಜಿಲ್ಲೆಯಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತಕ್ಕಂಥದ್ದು ಶೋಚನೀಯವಾಗಿದೆ. ಹೇಳ್ಬೇಕಂತಂದ್ರೆ ಈ ಇಬ್ರು ಏನು ಒಂದು ಕಾನೂನು ಪದವಿ ಮುಗಿಸಿರ್ತಕ್ಕಂತಹ ವಿದ್ಯಾರ್ಥಿಗೆ ರಸ್ತೆಯಲ್ಲಿ ಹೋಗ್ತಿರ್ತಾರೆ, ದೃಶ್ಯಾವಳಿಗಳು ಕೂಡ ನೋಡ್ಬೋದು. ಹೋಗ್ತಕ್ಕಂಥ ಆತನನ್ನ ನಿಲ್ಲಿಸ್ಬಿಟ್ಟು ಜಾತಿ ನಿಂದನೆಯನ್ನ ಮಾಡ್ತಾರೆ. ಯಾವ ಉದ್ದೇಶದಿಂದ ಮಾಡಿದ್ರು ಏನು ಅಂತಕ್ಕಂಥದ್ದು ಇನ್ನು ನಿಖರವಾಗಿ ಗೊತ್ತಾಗಿಲ್ಲ ಅಂತ ಹೇಳ್ಬೇಕಾಗುತ್ತೆ ಪೃಥ್ವಿ. ಅಲ್ಲ, ಅವರಿಬ್ರು ಫುಲ್ ಕುಡ್ದ್ಬಿಟ್ಟು ಜಗಳಾಡ್ದಂಗೆ ಕಾಣಿಸ್ತಾ ಇದೆ. ಎಸ್, ಮೇಲ್ನೋಟಕ್ಕೆ ಹೇಳ್ಬೇಕಾದ್ರೆ ಅವರು ಮಧ್ಯದ ಮಾತು ಕೂಡ ಕೇಳಿ ಬರ್ತಾ ಇದೆ. ಏನು ದೂರದಾರ ಅಂತ ದುರ್ಗಪ್ಪ ಕೂಡ ಅದೇ ನಾವು ಕೂಡ ಅವರನ್ನ ಸಂಪರ್ಕ ಮಾಡಿದಾಗ ಅವ್ರು ಹೇಳಿರ್ತಕ್ಕಂಥ ನಮ್ಮ ಯಾವುದೇ ದ್ವೇಷ ಇಲ್ಲ, ಹಳೆ ದ್ವೇಷ ಇಲ್ಲ, ಏನೂ ಇಲ್ಲ, ಯಾವುದೂ ಇಲ್ಲ. ಆದ್ರೂ ಸಹ ನನ್ನ ಸುಮ್ಮನೆ ನಾನು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನನ್ನನ್ನ ಇಬ್ರು ತಡೆದು ನನಗೆ ಜಾತಿ ನಿಂದನೆ ಮಾಡಿದ್ರು, ಮತ್ತೆ ಹಲ್ಲೆ ಮಾಡ್ತೀವಿ, ನಿನ್ನನ್ನ ಕೊಲೆ ಬೆದರಿಕೆ ಕೂಡ ಹಾಕಿದ್ದಾರೆ ಅಂತಕ್ಕಂತಹ ಮಾತನ್ನ ದುರ್ಗಪ್ಪ ಅವರು ಏನು ಕಂಪ್ಲೇಂಟ್ದಾರರು ಹೇಳಿರ್ತಕ್ಕಂತಹ ಮಾತಾಗಿದೆ ಇದು. ಓಕೆ, ಧನ್ಯವಾದ ಗಣೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.